ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ದಾನಪ್ಪ ಬೆಳವಟ್ಟಿ ಅಂತ ಶುಂಠಿ ರೈತರ ಹೊಲದಲ್ಲಿದ್ದೀವಿ. ಇದು ಸುರುಳೇಶ್ವರ ಅಂತ ಒಂದು ಊರು, ಕೆ ಆಲೂರು ಹೋಬಳಿ ಬರುತ್ತೆ. ಇದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಈ ಒಂದು ಹೊಲದಲ್ಲಿ ಮೊಸಾಯಿಕ್ ರನ್ವೇಸ್ ಅನ್ನು ಉಪಯೋಗಿಸಿದ್ದಾರೆ. ಸೊ ಆ ರನ್ವೇಸ್ ಜೊತೆಗೆ ಏನೇನು ಉಪಯೋಗಿಸಿದ್ದಾರೆ, ಯಾವ ರೀತಿ ರಿಸಲ್ಟ್ ಇದೆ, ಅದನ್ನು ನಾವು ರೈತರ ಹತ್ರನೇ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹೇಳಿ, ಈಗ ರನ್ವೇಸ್ ಯಾವಾಗ ಯೂಸ್ ಮಾಡಿದ್ರಿ ಮತ್ತು ಯಾವ ಗೊಬ್ಬರ ಜೊತೆಗೆ ಉಪಯೋಗಿಸಿದ್ರಿ ಅದನ್ನ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀವಿ. ನಾವು ರೆನ್ಯೂಸ್ನ 10-26 ಮತ್ತು 20-20 ಜೊತೆ ಮಿಕ್ಸ್ ಮಾಡಿದ್ದೀವಿ ಸರ್. ಅದನ್ನ ಇದು 1.5 ಎಕರೆ ಪ್ಲಾಟ್ ಸರ್ ನಮ್ದು. 1.5 ಎಕರೆಗೆ ಸುಮಾರು ಒಂದು 12 ಚೀಲ ಗೊಬ್ಬರ ಕೊಟ್ಟಿವಿ ಸರ್ ನಾವು. 12 ಚೀಲ ಗೊಬ್ಬರ ಕೊಟ್ಟರೆ ಇದರಲ್ಲಿ ಅರ್ಧ ಪ್ಲಾಟು ರೆನ್ಯೂಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಸರ್. ಇನ್ನು ಅರ್ಧ ಪ್ಲಾಟು ರೆನ್ಯೂಸ್ ಮಿಕ್ಸ್ ಮಾಡಿ ಕೊಟ್ಟಿಲ್ಲ ಸರ್. ಅದನ್ನ ಈಗ ಅದು ರೆನ್ಯೂಸ್ ಹಾಕಿದ್ದೆ ಬೇರೆ ಥರ ಇದೆ, ರೆನ್ಯೂಸ್ ಹಾಕಲಿದ್ದೆ ಬೇರೆ ಥರ ಇದೆ ಸರ್. ಪ್ಲಾಟ್ ಇದು ಬೇರೆ ತರ ಅಂದ್ರೆ ಯಾವ ತರ, ಏನ್ ಡಿಫ್ರೆನ್ಸ್ ಕಾಣ್ತಿದೆ? ಇದು ಸ್ವಲ್ಪ ಗ್ರೋತ್ ಇದೆ ಸರ್. ಓಕೆ. ಆಮೇಲೆ ಗ್ರೀನಿಶ್ ಇದೆ, ಓಕೆ. ಆಕ್ಟಿವಿಟಿ ಆಗಿದೆ ಶುಂಠಿ. ಆ ಕಡೆ ಸ್ವಲ್ಪ ಗ್ರೋತ್ ಕಡಿಮೆ ಇದೆ. ಓಕೆ. ಆಮೇಲೆ ಎರಡು ಒಂದೇ ದಿನ 3 ತಿಂಗಳು ಆಯ್ತು ಈಗ ನಾಟಿ. ಸೊ ಒಂದೇ ದಿನ ಹಾಕಿರೋದು, ಒಂದೇ ತರ ಗೊಬ್ಬರ ಹಾಕಿರೋದು, ಮಣ್ಣು ಕೂಡ ಒಂದೇ ತರ, ಒಂದೇ ದಿನಾನೇ ಹಾಕಿದ್ವಿ ಸರ್. ಮಣ್ಣು ಒಂದೇ ತರ ಇದೆ, ಏನು ವ್ಯತ್ಯಾಸ ಇಲ್ಲ? ಏನು ವ್ಯತ್ಯಾಸ ಇಲ್ಲ ಸರ್, ಒಂದೇ ಪಾಟ್. ಇದೇ ಚೇಂಜಸ್ ಇದೆ, ಅದೇ ಚೇಂಜಸ್. ಸೊ ಇದಕ್ಕೆ ಏನಂದ್ರೆ ಮೊಸಾಯಿಕ್ ರನ್ವೇಸ್ ಕೊಟ್ಟಿದೆ, ಆ ಕಡೆ ರನ್ವೇಸ್ ಕೊಟ್ಟಿಲ್ಲ ಸರ್. ಸೊ ಇದರಲ್ಲಿ ರೈತರು ಹೇಳೋ ಪ್ರಕಾರ ಏನಂದ್ರೆ ಗಿಡ ಒಳ್ಳೆ ಆರೋಗ್ಯವಾಗಿ ಬೆಳೀತಾ ಇದೆ. ಆಮೇಲೆ ಗಿಡ ಕೂಡ ತುಂಬ ಚೆನ್ನಾಗಿ ಹಸಿರಾಗಿ ಎಲೆಗಳು ಅಗಲವಾಗಿ ಬಂದಿದ್ದಾವೆ. ಆಮೇಲೆ ಮರಿಗಳಲ್ಲಿ ಯಾರು ವ್ಯತ್ಯಾಸ ಕಾಣ್ತಿದ್ದೀನಿ? ಮರಿಗಳಲ್ಲಿ ಇದರಲ್ಲಿ ಒಂದು 10-12 ಮರಿ ಸ್ಟಾರ್ಟ್ ಆಗಿದೆ ಸರ್ ಈಗ. ಆಮೇಲೆ ಆ ಕಡೆ ಪ್ಲಾಟ್ಗೆ ಈ ಕಡೆ ಪ್ಲಾಟ್ಗೆ ಡಿಫ್ರೆನ್ಸ್ ನೋಡಿದ್ರೆ ಅದು ಗ್ರೋತ್ ಭಾಳ ಕಡಿಮೆ ಇದೆ, ಮರಿ ಸಂಖ್ಯೆನೂ ಕಡಿಮೆ ಇದೆ ಸರ್. ಓಕೆ. ಇದು ಯಾಕಿರ್ಬೋದು ಅಂತ ನಿಮ್ಗೆ ಗೊತ್ತಾ? ಅದೊಂದು ಅಷ್ಟೊಂದು ಐಡಿಯಾ ಇಲ್ಲ ಸರ್. ಒಟ್ಟು ಇದು ಮೆಡಿಸಿನ್ ಒಬ್ರು ಹೇಳಿದ್ರು ಸರ್, ತಂದು ಹಾಕಿದ್ವಿ. ಓಕೆ. ಹಾಕಿದ್ರೆ ಮಾತ್ರ ಭಾಳ ಚೆನ್ನಾಗಿ ಬಂತು ಸರ್. ಓಕೆ. ಸೊ ಇದು ರೈತರು ಈಗಾಗಲೇ ಒಂದು ಇನ್ನು ರೆನ್ಯೂಸ್ ಕೊಟ್ಟು ಬರೀ 20 ದಿನ ಆಗಿದೆ, ಅಷ್ಟರಲ್ಲೇ ಇಷ್ಟು ವ್ಯತ್ಯಾಸ ನಾವು ನೋಡ್ತಾ ಇದ್ದೀವಿ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ರೆನ್ಯೂಸ್ ನಾವು ಗೊಬ್ಬರ ಜೊತೆಗೆ ಕೋಟಿಂಗ್ ಮಾಡಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಫಾಸ್ಫರಸ್ ಜೊತೆಗೆ ಉಳಿದ ಏನು ಪೋಷಕಾಂಶಗಳಿರುತ್ತೆ ಅವುಗಳನ್ನ ಹೆಚ್ಚಿಗೆ ಸಿಗೋ ಥರ ಮಾಡುತ್ತೆ. ಬರೀ ಗೊಬ್ಬರದೊಂದೇ ಅಲ್ಲ, ಮಣ್ಣಲ್ಲೂ ಕೂಡ ಎಲ್ಲ ಪೋಷಕಾಂಶಗಳಿರ್ತವೆ. ಆ ಪೋಷಕಾಂಶಗಳನ್ನ ಹೆಚ್ಚಿಗೆ ಬೆಳೆಗೆ ಸಿಗೋ ಥರ ಮಾಡಲಿಕ್ಕೆ ಇದು ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಫಾಸ್ಫರಸ್ ಜೊತೆಗೆ ಬೇರೆ ಪೋಷಕಾಂಶಗಳು ಹೆಚ್ಚಿಗೆ ಬೆಳೆಗೆ ಸಿಗುತ್ತೆ, ಆವಾಗ ಬೇರಿನ ಬೆಳವಣಿಗೆ ಚೆನ್ನಾಗುತ್ತೆ. ಬೇರೆ ಯಾವಾಗ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಪೋಷಕಾಂಶಗಳು ಬೆಳೆಗೆ ಹೆಚ್ಚಾಗಿ ಸಿಗುತ್ತೆ. ಆವಾಗ ಬೇರಿನೂ ಬೆಳೆ ಬೆಳವಣಿಗೆನೂ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ನೋಡ್ಬೋದು, ಮರಿಗಳ ಸಂಖ್ಯೆ ರೈತರು ಹೇಳ್ದಂಗೆ ಇಲ್ಲಿ 10-12 ಕಾಣ್ತಿದ್ರೆ ಅದರಲ್ಲಿ ಕಡಿಮೆ ಕಾಣ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲೇ ಇದೆ ಅವಾಗ ಇದೊಂದು ಗಿಡ ಸರ್. 1, 2, 3, 4, 5, 6, 7 ಬಂದಿತ್ತು ಸರ್. ಇದರಲ್ಲಿ 7 ಬಂದಿದೆ. ಅದರಲ್ಲಿ ನಾವು ಬೆಳವಣಿಗೆನೂ ಅಷ್ಟೇ, ಬೆಳವಣಿಗೆನೂ ತುಂಬ ಕಡಿಮೆ ಇದೆ. ಆಮೇಲೆ ಹಸಿರು ಬಣ್ಣ, ದಟ್ಟ ಹಸಿರು ಬಣ್ಣ, ಇದು ನಾವೇನು ಕಾಣ್ತೀವಿ ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ಹಸಿರು ಕೂಡ ಕಡಿಮೆ ಇದೆ. ಸೊ ಇದು ಯಾಕೆ ಅಂತಂದರೆ, ಯಾವಾಗ ಬೆಳೆಗೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತವೆ, ಆಟೋಮೆಟಿಕ್ಕಾಗಿ ಮರಿಗಳು ಸಹ ಜಾಸ್ತಿ ಆಗ್ತವೆ, ಬೆಳೆನೂ ಆರೋಗ್ಯವಾಗಿರುತ್ತೆ. ಹಾಗಾಗಿ ನಾವು ಕೆಮಿಕಲ್ ಗೊಬ್ಬರನ ಆದಷ್ಟು ಬೇಕಾದ್ರೆ ಕಡಿಮೆ ಮಾಡಿ ಕೂಡ ನಾವು ಈ ಒಂದು ಇಂಥ ಬಯೋಫರ್ಟಿಲೈಸರ್ಸ್ ರೆನ್ಯೂಸ್ನ ಉಪಯೋಗಿಸ್ಕೊಂಡಾಗ ಹೆಚ್ಚಿನ ಲಾಭ ಸಿಗುತ್ತೆ. ಸೊ ಹಾಗಾಗಿ ಇದು ಒಂದು ಶುಂಠಿ ಬೆಳೆಗೆ ಅಂತ ಅಲ್ಲ, ಇದು ಎಲ್ಲ ರೀತಿ ಬೆಳೆಗಳಿಗೂ ಉಪಯೋಗ ಆಗುತ್ತೆ. ಏನು ಜೋಳ ಇರ್ಬೋದು, ಭತ್ತ ಇರ್ಬೋದು, ಇಂಥ ಬೆಳೆಗಳಿಗೆ ರೈತರು ಮೊದಲನೇ ಗೊಬ್ಬರ ಏನು ಕೊಡ್ತಿರ್ತೀರಿ ಆ ಗೊಬ್ಬರ ಜೊತೆಗೆ ಈ ರೆನ್ಯೂಸ್ನ ಗೊಬ್ಬರನ ಗೊಬ್ಬರಕ್ಕೆ ಕೋಟಿಂಗ್ ಮಾಡಿಬಿಟ್ಟು ಅಪ್ಲೈ ಮಾಡಿ, ರಿಸಲ್ಟ್ ನಿಮಗೆ 10-15 ದಿನದಲ್ಲಿ ನಿಮಗೆ ಕ್ಲಿಯರಾಗಿ ಡಿಫ್ರೆನ್ಸ್ ಕಾಣುತ್ತೆ. ನೀವೇ ಬಂದು ರಿಸಲ್ಟನ್ನ ಹೇಳ್ತೀವಿ. ಈಗ ರೈತರು ಅವರು ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕರೆದು ಹೊಲ ತೋರಿಸ್ತಿದ್ದಾರೆ. ಅದೇ ಥರ ನೀವು ಕೂಡ ಮೊಸಾಯಿಕ್ ರೆನ್ಯೂಸ್ನ ಉಪಯೋಗಿಸ್ಕೊಳ್ಳಿ, ಹೆಚ್ಚಿನ ಲಾಭನ ಪಡ್ಕೊಳ್ಳಿ. ನೀವು ಆಲ್ರೆಡಿ ಉಪಯೋಗಿಸಿದ್ದೀರಾ, ರಿಸಲ್ಟು ನೋಡ್ತಿದ್ದೀರಾ. ಅದೇ ಥರ ನೀವು ರೈತರಿಗೆ ಏನು ಹೇಳ್ತೀರಿ, ಬೇರೆ ರೈತರಿಗೆ? ಸರ್, ಬೇರೆ ರೈತರಿಗೆ ಅಂದರೆ ಈಗ ನಾನು ಉಪಯೋಗಿಸಿ ನೋಡಿದ್ದೀನಿ ಸರ್, ನನಗೆ ಚೆನ್ನಾಗಿ ಅನಿಸಿದೆ. ಎಲ್ಲರಿಗೂ ಹೇಳೋದು ಒಂದೇ, ಇದನ್ನು ಉಪಯೋಗಿಸ್ಬೇಕು ಸರ್. ಯಾಕಂದರೆ ಭೂಮಿಲಿ ಇರೋ ಪೋಷಕಾಂಶಗಳು ನಮ್ಮ ಬೆಳೆ ಪೀಕಿಗೆ ಎಲ್ಲ ಸಿಗ್ತವೆ. ಅದರಿಂದ ನಾವು ಚಲೋ ಫಲವತ್ತತೆನ ಕಾಣ್ಬೋದು, ಒಳ್ಳೆ ಇಳುವರಿನೂ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಸರ್. ಇದು ಕರೆಕ್ಟಾಗಿ ಹೇಳಿದ್ರಿ. ಸೊ ಇದು ರೈತರ ಏನು ಮಾಹಿತಿ ಆಗಿತ್ತು. ನಾವು ಇದೇ ಥರ ಒಂದು ಜೈವಿಕ ಗೊಬ್ಬರಗಳನ್ನ ಹೆಚ್ಚಿಗೆ ಉಪಯೋಗಿಸಿದಾಗ ಏನಾಗುತ್ತೆ, ನಾವು ಹೆಚ್ಚೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಉಪಯೋಗಿಸೋ ಏನು ಅದರ ಮೇಲೆ ಅವಲಂಬಿತ ಆಗೋದು ಕಡಿಮೆ ಆಗುತ್ತೆ. ಯಾವಾಗ ನಾವು ಹೆಚ್ಚೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇರ್ತೀವಿ, ಆವಾಗ ಮಣ್ಣು ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ರೈತರು ಅಷ್ಟೇ ಕೆಮಿಕಲ್ ಗೊಬ್ಬರಗಳ ಜೊತೆಗೆ ಈ ಥರ ಜೈವಿಕ ಗೊಬ್ಬರಗಳನ್ನ ಮತ್ತು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಪದ್ಧತಿನ ಅಳವಡಿಸ್ಕೊಂಡು ಬೆಳೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಸೊ ಈ ರೀತಿ ಬೆಳೆ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಸುಧಾರಣೆ ಆಗುತ್ತೆ. ಮಣ್ಣು ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೂ ಕೂಡ ಆರೋಗ್ಯವಾಗಿದ್ದು ಹೆಚ್ಚಿನ ಫಲವತ್ತತೆ ಉಳ್ಕೊಂಡು ಆಮೇಲೆ ಉತ್ಪಾದಕತೆ
ಅಟ್ಲೀಸ್ಟ್ ಜಾಸ್ತಿ ಆಗಿಲ್ಲ ಅಂತಂದ್ರೂ ಕೂಡ ಇದೇ ಪ್ರಮಾಣದಲ್ಲಿ ಮೇಂಟೈನ್ ಆಗೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲ ರೈತರು ಕೂಡ ಇಂಥ ಒಂದು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ಳಿ, ಮೊಸಾಯಿಕ್ ಅನ್ವಯಿಸನ್ನ ಉಪಯೋಗಿಸ್ಕೊಂಡು ಹೆಚ್ಚಿನ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್.